ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವದ ಕನಸಿಗೆ ಫಸ್ಟ್ ಟೈಮ್ ಚೀನಾ ಬೆಂಬಲ ರೂಪದಲ್ಲಿ ಮಾತನಾಡಿದೆ. ಹೌದು, ಭಾರತಕ್ಕೆ ಸಿಗಬೇಕು, ನಾವು ಅದನ್ನು ಗೌರವಿಸ್ತೀವಿ ಅಂತ. ಇದು ಬಹಳ ದೊಡ್ಡ ಬೆಳವಣಿಗೆ. ಯಾಕೆ ಅಂತಂದರೆ, ಭಾರತ ಇವತ್ತು ವಿಶ್ವಸಂಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕು, ಮುಖ್ಯವಾಗಿ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೂ ಕೂಡ ಕಾಯಂ ಸದಸ್ಯತ್ವ ಸಿಗಬೇಕು ಅಂತ ಬಹಳವಾಗಿ ಪ್ರತಿಪಾದಿಸ್ತಾ ಇದೆ. ಆದರೆ ಅದಕ್ಕೆ ಎಲ್ಲ ದೇಶಗಳು ಒಪ್ಕೊಳ್ತಾ ಇದ್ದಾವೆ, ಚೈನಾ ಒಪ್ಕೊಳ್ತಾ ಇಲ್ಲ. ಚೈನಾ ಮಾತ್ರ ಅದಕ್ಕೆ ಅಡೆತಡೆಯನ್ನು ತರ್ತಾ ಇರೋದು ಇದೇ ಕಾರಣಕ್ಕೋಸ್ಕರವಾಗಿ. ಅಂದರೆ ಚೈನಾ ಕಾರಣದಿಂದಾಗಿಯೇ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈಗ ಚೀನಾವೇ ರಾಗ ಬದಲಿಸ್ತಾ ಇದೆ. ಹೌದು, ಭಾರತಕ್ಕೆ UNSCಯಲ್ಲಿ ಕಾಯಂ ಸದಸ್ಯತ್ವ ಸಿಗಬೇಕು, ನಾವು ಅದನ್ನು ಗೌರವಿಸ್ತೀವಿ ಅಂತ ಹೇಳ್ತಾ ಇದೆ. ಹಾಗಾದರೆ ಚೈನಾ ಯಾಕೋಸ್ಕರವಾಗಿ ಈ ರೀತಿಯಾಗಿ ಹೇಳ್ತಾ ಇದೆ? ನಿಜವಾಗ್ಲೂ ಕೂಡ ಚೈನಾ ಭಾರತಕ್ಕೆ ಬೆಂಬಲಿಸುತ್ತಾ? UNSCಯಲ್ಲಿ ಭಾರತ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳೋದಕ್ಕೆ ಚೈನಾದ ಬೆಂಬಲ ಎಷ್ಟು ಮುಖ್ಯ? ಚೈನಾ ಯಾಕೋಸ್ಕರವಾಗಿ ಇಷ್ಟು ದಿನ ಬೆಂಬಲ ಕೊಡ್ತಾ ಇರಲಿಲ್ಲ? ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಚೈನಾದ ಉಪ ವಿದೇಶಾಂಗ ಸಚಿವ ಮಾ ಜಾವೋಶು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಅವ್ರು ಯಾಕೆ ಬಂದಿದ್ರು ಕೇಳಿದ್ರೆ, ಬ್ರಿಕ್ಸ್ನ ಶೆರ್ಪಾ ಸಭೆಯಲ್ಲಿ ಭಾಗಿಯಾಗೋದಕ್ಕೋಸ್ಕರವಾಗಿ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಈ ಬ್ರಿಕ್ಸ್ನ ಶೆರ್ಪಾ ಸಭೆ ಅಂತಂದ್ರೆ, ಬ್ರಿಕ್ಸ್ ಶೃಂಗಸಭೆಯನ್ನು ಈ ಬಾರಿ ಭಾರತ ಆಯೋಜನೆ ಮಾಡ್ತಾ ಇದೆಯಲ್ಲ, ಆ ಸಭೆಯನ್ನು ಆಯೋಜನೆ ಮಾಡೋದಕ್ಕೂ ಮುಂಚಿತವಾಗಿ, ಅಂದರೆ ಮೈನ್ ಲೀಡರ್ಗಳು ಸೇರ್ಬಿಟ್ಟು ಶೃಂಗಸಭೆಯನ್ನು ನಡೆಸ್ತಾರಲ್ಲ, ಅದಕ್ಕೆ ಮುಂಚಿತವಾಗಿ ಈ ಬಾರಿಯ ಅಜೆಂಡಾ ಏನಿರಬೇಕು, ಯಾವ್ಯಾವ ವಿಚಾರದಲ್ಲಿ ಚರ್ಚೆ ಆಗಬೇಕು, ಏನು ನಿರ್ಧಾರವನ್ನು ಕೈಗೊಳ್ಳಬೇಕು, ಜಾಯಿಂಟ್ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರಬೇಕು, ಈ ಎಲ್ಲ ಅಜೆಂಡಾ ಸೆಟ್ ಮಾಡೋದಕ್ಕೋಸ್ಕರವಾಗಿ ಒಂದು ಸಭೆಯನ್ನು ಕರೆಯಲಾಗುತ್ತೆ. ಅದರಲ್ಲಿ ಬ್ರಿಕ್ಸ್ನ ಸದಸ್ಯ ದೇಶಗಳ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಈ ಬಾರಿ ಭಾರತವೇ ಶೃಂಗಸಭೆಯನ್ನು ಹೋಸ್ಟ್ ಮಾಡ್ತಾ ಇದೆ. ಈ ಶೃಂಗಸಭೆಯನ್ನು ಬಹಳ ಯಶಸ್ವಿಗೊಳಿಸಬೇಕು ಅಂತ ಭಾರತವು ಪ್ರಯತ್ನ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಚೈನಾ ಕೂಡ ಅದಕ್ಕೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ. ಈ ಹಿಂದೆ ಚೈನಾಗ ಆ ಇಂಟ್ರೆಸ್ಟ್ ಇರಲಿಲ್ಲ. ಭಾರತದಲ್ಲಿ ಬ್ರಿಕ್ಸ್ ಯಶಸ್ವಿ ಆಗೋದಾಗಿರಲಿ ಅಥವಾ G20 ಯಶಸ್ವಿ ಆಗೋದಾಗಿರಲಿ ಚೈನಾಗ ಅಷ್ಟೇನು ಮನಸ್ಸಿರಲಿಲ್ಲ. ಆದರೆ ಟ್ರಂಪ್ ಕಾರಣದಿಂದಾಗಿ ಬ್ರಿಕ್ಸ್ ಇವತ್ತು ಚೈನಾಗೆ ಬಹಳ ಅನಿವಾರ್ಯವಾಗಿ ಪರಿಣಮಿಸ್ತಾ ಇದೆ. ಹಾಗೆ ಭಾರತವೂ ಕೂಡ ಚೈನಾದ SCOಗೆ ಸಹಕಾರ ಕೊಡುತ್ತಿರುವ ಕಾರಣದಿಂದಾಗಿ ಚೈನಾ ಬ್ರಿಕ್ಸ್ ಬಗ್ಗೆ ಕೂಡ ಹೆಚ್ಚಿಗೆ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ. ಹೀಗಾಗಿ ಭಾರತದಲ್ಲಿ ನಡೆದಂತಹ ಈ ಶೆರ್ಪಾ ಸಭೆಗೆ ಚೈನಾದ ವಿದೇಶಾಂಗ ಇಲಾಖೆಯ ಉಪಸಚಿವರಾಗಿರುವಂತಹ ಮಾ ಜಾವೋಶು ಅನ್ನ ಚೈನಾ ಸರ್ಕಾರ ಕಳುಹಿಸಿತ್ತು. ಮಾ ಜಾವೋಶು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಬ್ರಿಕ್ಸ್ನ ವಿಚಾರಗಳು ಚರ್ಚೆ ಆದವು. ಜೊತೆಗೆ ಅದರ ಸೈಡ್ ಲೈನ್ ಆಗಿ ಭಾರತ ಮತ್ತು ಚೈನಾದ ದ್ವಿಪಕ್ಷೀಯ ವಿಚಾರಗಳು ಕೂಡ ಚರ್ಚೆ ಆದವು. ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾದಂತಹ ವಿಕ್ರಮ್ ಮಿಸ್ತ್ರಿಯ ಜೊತೆಗೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ರು. ಅದಾಗ್ತಿದ್ದ ಹಾಗೆ ಒಂದು ಹೇಳಿಕೆಯನ್ನ ಭಾರತ ಸರ್ಕಾರ ಬಿಡುಗಡೆ ಮಾಡಿತು. ಅಂದ್ರೆ ಇಬ್ಬರ ನಡುವೆ ಏನೇನು ಮಾತುಕತೆ ಆಗಿದೆ, ಅದರ ಮುಖ್ಯಾಂಶಗಳೇನು ಅಂತ. ಅದರಲ್ಲಿ ಮಾ ಜಾವೋಶು ಹೇಳದಂತಹ ಒಂದು ವಿಚಾರವನ್ನ ಭಾರತ ಸರ್ಕಾರ ಕೋಟ್ ಮಾಡಿದೆ. ಅದೇನು ಕೇಳಿದ್ರೆ, UNSCಯಲ್ಲಿ ಭಾರತದ ಕಾಯಂ ಸದಸ್ಯತ್ವದ ಕುರಿತಾದಂತಹ ಆಶಯವನ್ನ ನಾವು ಅರ್ಥ ಮಾಡಿಕೊಂಡು ಗೌರವಿಸುತ್ತೇವೆ. ಹೀಗಂತ ಮಾ ಜಾವೋಶು ಭಾರತದೊಂದಿಗಿನ ಮಾತುಕತೆಯ ವೇಳೆ ಮಾ ಜಾವೋಶು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಅಂತ ಭಾರತ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದು ಅಂತಹ ದೊಡ್ಡ ವಿಚಾರನ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಖಂಡಿತವಾಗ್ಲೂ ಇದು ಬಹಳ ದೊಡ್ಡ ವಿಚಾರ. ಯಾಕೆ ಅಂತ ಹೇಳ್ತೀನಿ ಕೇಳಿ. 2022ರಲ್ಲಿ ಭಾರತ ವಿಶ್ವಸಂಸ್ಥೆಯ UNSCಯ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡಿತು. ಆ ಸಂದರ್ಭದಲ್ಲಿ ಚೈನಾ ಅದಕ್ಕೆ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಅದಕ್ಕೆ ತಡೆಯೊಡ್ಡಿತು. ಕೇವಲ ಚೈನಾ ಒಂದರ ಕಾರಣದಿಂದಾಗಿ ಭಾರತಕ್ಕೆ UNSCಯ ಪರ್ಮನೆಂಟ್ ಮೆಂಬರ್ಶಿಪ್ ಇವತ್ತಿಗೂ ಕೂಡ ಕನಸಾಗೆ ಉಳಿದುಕೊಂಡಿದೆ. ಮಿತ್ರರೇ, ಈ UNSCಯ ಪರ್ಮನೆಂಟ್ ಮೆಂಬರ್ಶಿಪ್ ಯಾಕೋಸ್ಕರವಾಗಿ ಇಂಪಾರ್ಟೆಂಟ್ ಆಗುತ್ತೆ? ಭಾರತ ಅದನ್ನು ಯಾಕೋಸ್ಕರವಾಗಿ ಬಯಸ್ತಾ ಇದೆ? ಚೈನಾ ಯಾಕೋಸ್ಕರವಾಗಿ ಭಾರತವನ್ನ ತಡಿತಾ ಇದೆ? ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಇವತ್ತು ವಿಶ್ವಸಂಸ್ಥೆಯ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ಅಂಗ ಯಾವುದು ಕೇಳಿದ್ರೆ ಅದು UNSC, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಇಡೀ ವಿಶ್ವಸಂಸ್ಥೆಯ ಆತ್ಮವೇ ಈ UNSC. ಯಾಕೆ ಇದಕ್ಕೆ ಅಷ್ಟೊಂದು ಮಹತ್ವ ಕೇಳಿದ್ರೆ, ಇವತ್ತು ಅಂತಾರಾಷ್ಟ್ರೀಯ ಸಂಘರ್ಷವನ್ನು ತಡೆಯುವಂತಹ ಸಾಮರ್ಥ್ಯ ಇರೋದು UNSCಗೆ ಮಾತ್ರ. ಯುದ್ಧ ಮತ್ತು ಭದ್ರತಾ ಸಮಸ್ಯೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರೋದು ಕೂಡ UNSCಗೆ ಮಾತ್ರ. ಹಾಗೆ ಯಾವುದಾದ್ರೂ ದೇಶದ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಬೇಕಾದ್ರೂ ಕೂಡ ಈ UNSCಯಲ್ಲಿ ತೀರ್ಮಾನ ಆಗಬೇಕು. ಹಾಗೆ ಶಾಂತಿ ಪಾಲನಾ ಪಡೆಯನ್ನು ನೇಮಿಸೋದು, ಸೈನಿಕ ಕಾರ್ಯಾಚರಣೆಗೆ ಅನುಮತಿಯನ್ನು ನೀಡೋದು, ಇದೆಲ್ಲ ಅಧಿಕಾರ ಇರುವಂತಹದ್ದು UNSCಗೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಒಟ್ಟು 193 ಸದಸ್ಯ ದೇಶಗಳಿದ್ರೂ ಸಹ UNSCಯಲ್ಲಿರುವಂತಹದ್ದು 15 ಸದಸ್ಯ ದೇಶಗಳು ಮಾತ್ರ. ಇದರಲ್ಲಿ ಕಾಯಂ ಆಗಿ 5 ಸದಸ್ಯ ದೇಶಗಳಿರ್ತವೆ, ಪರ್ಮನೆಂಟ್ ಮೆಂಬರ್ಸ್. ಈ ದೇಶಗಳನ್ನು P5 ಅಂತ ಕರೆಯಲಾಗುತ್ತೆ. ಚೈನಾ, ಅಮೆರಿಕ, ರಷ್ಯಾ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್. ಈ 5 ದೇಶಗಳು UNSCಯಲ್ಲಿ ಪರ್ಮನೆಂಟ್ ಆಗಿರ್ತವೆ. ಇವುಗಳ ಸ್ಥಾನ ಯಾವತ್ತೂ ಕೂಡ ಬದಲಾಗೋದಿಲ್ಲ. ಇದೆಲ್ಲದಕ್ಕಿಂತ ಮುಖ್ಯ ಏನು ಕೇಳಿದ್ರೆ, ಈ 5 ದೇಶಗಳಿಗೂ ಕೂಡ ವಿಟೋ ಪವರ್ ಇರುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ಪ್ರಮುಖವಾದಂತಹ ವಿಚಾರ ಇಲ್ಲಿ ಡಿಸ್ಕಸ್ ಆಗಿ ಅದು
ನಿರ್ಧಾರ ಆಗಬೇಕಾದಂತಹ ಸಂದರ್ಭದಲ್ಲಿ ಈ P5ನ ಯಾವುದೇ ಒಂದು ದೇಶ ಬೇಕಾದರೂ ಅದಕ್ಕೆ ಬ್ರೇಕ್ ಹಾಕಬಹುದು, ಅದಕ್ಕೆ ತಡೆ ಒಡ್ಡಬಹುದು. ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇದೊಂಥರ ಸುಪ್ರೀಂ ಪವರ್. ಇನ್ನು ತಾತ್ಕಾಲಿಕವಾಗಿ 10 ದೇಶಗಳಿಗೆ ಸದಸ್ಯತ್ವ ಇರುತ್ತೆ. ಇವುಗಳ ಅಧಿಕಾರಾವಧಿ ಕೇವಲ 2 ವರ್ಷಗಳು ಮಾತ್ರ. ಇವರಿಗೆ ಯಾವುದೇ ರೀತಿಯಲ್ಲೂ ವಿಟೋ ಪವರ್ ಇರೋದಿಲ್ಲ. 2 ವರ್ಷ ಒಂಥರ ರಬ್ಬರ್ ಸ್ಟಾಂಪ್ ಇದ್ದಂಗೆ ಅವ್ರು ಇರ್ತಾರೆ, ಅನಂತರ ನಿವೃತ್ತಿ ಆಗ್ತಾರೆ, ಹೊಸ ದೇಶಗಳು ಅಲ್ಲಿಗೆ ಆಯ್ಕೆ ಆಗ್ತವೆ. ಭಾರತ ಈ ಹಿಂದಿನಿಂದಲೂ ಕೂಡ ವಿಟೋ ಪವರ್ಗಾಗಿ ಡಿಮ್ಯಾಂಡ್ ಮಾಡ್ತಾ ಇದೆ. ಭಾರತ ಏನು ಸುಮ್ಮನೆ ಡಿಮ್ಯಾಂಡ್ ಮಾಡ್ತಾ ಇರೋದಲ್ಲ, ಭಾರತಕ್ಕೆ ಆ ಎಲ್ಲ ಅರ್ಹತೆಯೂ ಕೂಡ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಭಾರತದ ಜನಸಂಖ್ಯೆ ಜಾಗತಿಕವಾಗಿ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ದೇಶ ನಮ್ಮದು. ಎರಡನೆಯದಾಗಿ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಭಾರತದಲ್ಲಿ ಬಹಳ ಗಟ್ಟಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಹಾಗೆ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯೂ ಕೂಡ ಹೌದು. ಇಷ್ಟು ಮಾತ್ರ ಅಲ್ಲ, ಇವತ್ತು ವಿಶ್ವಸಂಸ್ಥೆಯ ಅನೇಕ ಶಾಂತಿ ಮಿಷನ್ಗಳಿಗೆ ಭಾರತದ ಕೊಡುಗೆ ಬಹಳ ದೊಡ್ಡದಾಗಿದೆ. UN ಶಾಂತಿ ಪಾಲನಾ ಪಡೆಯಲ್ಲಿ ಭಾರತದ ಸೈನಿಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಯಾವುದೋ ದೇಶದಲ್ಲಿ ಏನೋ ಸಮಸ್ಯೆ ಆದರೆ ವಿಶ್ವಸಂಸ್ಥೆ ಅಲ್ಲಿಗೆ ಶಾಂತಿ ಪಾಲನಾ ಪಡೆಯನ್ನು ನೇಮಿಸುತ್ತೆ. ಅಲ್ಲಿಗೆ ಭಾರತದ ಸೈನಿಕರು ಹೋಗ್ತಾರೆ, ಕೆಲವೊಮ್ಮೆ ಅವರ ಬಲಿದಾನ ಕೂಡ ಆಗ್ಬಿಡುತ್ತೆ. ಅಂದ್ರೆ ವಿಶ್ವ ಶಾಂತಿಗೆ ಇವತ್ತು ಭಾರತದ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಜೊತೆಗೆ G20, ಬ್ರಿಕ್ಸ್, ಕ್ವಾಡ್ ಇಂತಹ ಪ್ರಮುಖ ವಿಶ್ವದ ವೇದಿಕೆಗಳಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗೆ ಸೈನಿಕವಾಗಿಯೂ ಕೂಡ ಇವತ್ತು ಭಾರತದ ಸಾಮರ್ಥ್ಯವನ್ನ ಯಾರೂ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಭಾರತ ಒಂದು ಅಣ್ವಸ್ತ್ರ ರಾಷ್ಟ್ರ. ಜೊತೆಗೆ ಜಾಗತಿಕವಾಗಿ ಭಾರತದ ಸೇನೆಯ ರ್ಯಾಂಕ್ ಬಂದ್ಬಿಟ್ಟು 4ನೇ ಸ್ಥಾನದಲ್ಲಿದೆ. ಹೀಗಾಗಿ ಭಾರತ ಈ ಹಿಂದಿನಿಂದಲೂ ಕೂಡ ಡಿಮ್ಯಾಂಡ್ ಮಾಡ್ತಾ ಇದೆ, ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವವನ್ನು ಭಾರತಕ್ಕೆ ಕೊಡಬೇಕು, ಇಲ್ಲದೆ ಹೋದ್ರೆ ವಿಶ್ವಸಂಸ್ಥೆಗೆ ಅರ್ಥನೇ ಇರೋದಿಲ್ಲ ಅಂತ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಒಂದು ಕೂಟವನ್ನು ಕೂಡ ಭಾರತ ಹುಟ್ಟು ಹಾಕಿಕೊಂಡಿದೆ. ಅದಕ್ಕೆ G4 ಅಂತ ಕರೆಯಲಾಗುತ್ತೆ. ಅದರಲ್ಲಿ ಭಾರತ ಇದೆ, ಜರ್ಮನಿ ಇದೆ, ಜಪಾನ್ ಇದೆ, ಬ್ರೆಜಿಲ್ ಇದೆ. ಈ 4 ದೇಶಗಳು ಕೂಡ ಪರಸ್ಪರ ಕಾಯಂ ಸದಸ್ಯತ್ವಕ್ಕೆ ಬಹಳ ಬೆಂಬಲವನ್ನು ಕೊಡುತ್ತವೆ. ಆದರೆ ಭಾರತ ಕಡೆತಡೆ ಏನು, ಯಾಕೋಸ್ಕರವಾಗಿ ಸಿಗ್ತಾ ಇಲ್ಲ ನೋಡೋದಾದ್ರೆ ಮುಖ್ಯವಾಗಿ ವಿಟೋ ರಾಜಕೀಯ. ನಾನು ಆಗಲೇ ಹೇಳಿದ ಹಾಗೆ ವಿಶ್ವಸಂಸ್ಥೆಯಲ್ಲಿ P5 ದೇಶಗಳಿಗೆ ವಿಟೋ ಪವರ್ ಇದೆ. ಈಗ ಭಾರತವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯನಾಗಿ ಸೇರಿಸ್ಕೊಳ್ಬೇಕು ಅಂತಂದ್ರೆ ಈ 5 ರಾಷ್ಟ್ರಗಳು ಕೂಡ ಒಪ್ಕೊಳ್ಬೇಕು. ಯಾವುದಾದ್ರೂ ಒಂದು ದೇಶ ಭಾರತವನ್ನು ಸೇರಿಸ್ಕೊಳ್ಬಾರದು ಅಂತ ಅದಕ್ಕೆ ವಿಟೋವನ್ನು ಚಲಾಯಿಸಿದ್ದೇ ಆದರೆ ಭಾರತ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಭಾರತಕ್ಕೆ ಅಮೆರಿಕ ಬೆಂಬಲ ಕೊಟ್ಟಿದೆ, ಫ್ರಾನ್ಸ್ ಬೆಂಬಲ ಕೊಟ್ಟಿದೆ, UK ಬೆಂಬಲ ಕೊಟ್ಟಿದೆ. ರಷ್ಯಾ ಅಂತೂ ಹೇಳೋದೇ ಬೇಡ, ಭಾರತಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ಸಿಗಬೇಕು ಅಂತ ಬಲವಾಗಿ ಪ್ರತಿಪಾದಿಸುತ್ತೆ. ಅಲ್ಲಿಗೆ ವಿರೋಧ ಮಾಡ್ತಿರೋದು ಯಾರು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು ತಾನೆ. ಚೈನಾ ನಮಗೆ ಪ್ರತಿ ಬಾರಿಯೂ ಕೂಡ ಅಡ್ಡಗಾಲು ಹಾಕುತ್ತೆ. ಭಾರತಕ್ಕೆ ವಿಟೋ ಪವರ್ ಸಿಗುವಂತಹದ್ದು ಚೈನಾಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆಂತಂದ್ರೆ ಈ ಪ್ರದೇಶದಲ್ಲಿ ಇನ್ನೊಂದು ಶಕ್ತಿ ಉದಯ ಆಗುತ್ತೆ. ಭಾರತವೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಚೈನಾಗೆ ಸರಿಸಮ ಆಗ್ಬಿಡುತ್ತಲ್ವಾ. ಇದರಿಂದಾಗಿ ಕೆಲವೊಂದಷ್ಟು ವಿಚಾರಗಳಲ್ಲಿ ಚೈನಾದ ನಿರ್ಧಾರಕ್ಕೆ ತಡೆ ಒಡ್ಡುವಂತಹ ಸಾಮರ್ಥ್ಯ ಭಾರತಕ್ಕೆ ಬಂದುಬಿಡುತ್ತೆ. ಇದೆಲ್ಲ ಚೈನಾಗೆ ಇಷ್ಟ ಇಲ್ಲ. ಹೀಗಾಗಿ ಅವರು ಪ್ರತಿ ಬಾರಿಯೂ ಕೂಡ ಭಾರತದ ಓಟಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡುತ್ತಲೇ ಇದ್ದಾರೆ. ಅಂತಹ ಚೈನಾ ಈಗ ಏಕಾಏಕಿಯಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಯತ್ವದ ಆಶಯವನ್ನ ನಾವು ಅರ್ಥ ಮಾಡಿಕೊಂಡು ಗೌರವಿಸ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ಸಣ್ಣ ವಿಚಾರ ಅಲ್ಲ. ಇಲ್ಲೇನೋ ಚೈನಾ ಹೇಳ್ಬಿಡ್ತು ಅಂದ ತಕ್ಷಣಕ್ಕೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಚೈನಾ ಒಂಥರ ಸಾಫ್ಟ್ ಡಿಪ್ಲೊಮ್ಯಾಟಿಕ್ ಟೋನ್ನಲ್ಲೇ ಮಾತನಾಡಿರೋದು. ಚೈನಾ ಹೇಳಿರೋದೇನು, ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಸಿಗಬೇಕು ಅನ್ನುವಂತಹ ಆಶಯ ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ, ಜೊತೆಗೆ ಗೌರವಿಸ್ತೀವಿ ಅಂತ, ಸಪೋರ್ಟ್ ಮಾಡ್ತೀವಿ ಅಂತ ಅವರು ಓಪನ್ ಆಗಿ ಘೋಷಣೆ ಮಾಡಿಲ್ಲ. ಎಲ್ಲಿಯವರೆಗೆ ಅವರ ಬಾಯಲ್ಲಿ ಸಪೋರ್ಟ್ ಅನ್ನುವ ಮಾತು ಬರೋದಿಲ್ವೋ ಅಲ್ಲಿಯವರೆಗೂ ಕೂಡ ಚೈನಾದ ನಿಲುವು ಈ ವಿಚಾರದಲ್ಲಿ ಬಹಳ ಅಸ್ಪಷ್ಟವೇ. ಆದರೆ ಚೈನಾದ ಮಾತಿಗೆ ಈ ಸಂದರ್ಭದಲ್ಲಿ ನಾವು ಯಾಕಷ್ಟು ಮಹತ್ವ ಕೊಡಬೇಕು ಕೇಳಿದ್ರೆ, ಚೈನಾಗೂ ಕೂಡ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾರತವನ್ನ ಬಹಳ ದೂರ ಇಟ್ಟು ಅಥವಾ ಪ್ರತಿಸ್ಪರ್ಧಿಯಂತೆ ನೋಡ್ತಾ ಇದ್ರೆ ಚೈನಾಗೂ ಉಳಿಗಾಲ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ವಿಶ್ವಸಂಸ್ಥೆಯ ಬುಡಕ್ಕೆ ಸಂಚಕಾರ ಬಂದಿದೆ. ಟ್ರಂಪ್ ಅಂತಹದೊಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಹಿಂದೆ ನಿಮಗೆ ಟ್ರಂಪ್ ಅವರ ಬೋರ್ಡ್ ಆಫ್ ಪೀಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಟ್ರಂಪ್ ಇವತ್ತು ಗಾಜಾ ವಿಚಾರದಲ್ಲಿ ಬೋರ್ಡ್ ಆಫ್ ಪೀಸ್ ಅಂತ ಒಂದು ಸಂಘಟನೆಯನ್ನ ಹುಟ್ಟು ಹಾಕಿದ್ದಾರೆ. ಈಗಾಗಲೇ ಅದಕ್ಕೆ ಅನೇಕ ದೇಶಗಳು ಕೈ ಜೋಡಿಸಿದಾವೆ. ಭಾರತಕ್ಕೂ ಟ್ರಂಪ್ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದಾರೆ. ಭಾರತ ಇನ್ನೂ ನಿರ್ಧಾರ ಮಾಡಿಲ್ಲ ಸೇರ್ಬೇಕಾ ಬೇಡವಾ ಅಂತ. ಇವತ್ತು ಕೂಡ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾಗಿರುವಂತಹ ರಣದೀಪ್ ಜೈಸ್ವಾಲ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಕೇವಲ ಅದನ್ನು ಎಕ್ಸಾಮಿನ್ ಮಾಡ್ತಾ ಇದೆ, ಅಂದ್ರೆ ಇನ್ವಿಟೇಷನ್ ಅನ್ನ ಪರಾಮರ್ಶಿಸ್ತಾ ಇದ್ದೀವಿ, ಅದರ ಸಾಧಕ ಏನು ಬಾಧಕ ಏನು ಇದೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡಿಬಿಟ್ಟು ಅನಂತರದಲ್ಲಿ ನಿರ್ಧಾರ ಕೈಗೊಳ್ತೀವಿ ಅಂತ ಭಾರತ ಹೇಳಿದೆ. ಆದರೆ ಟ್ರಂಪ್ ಅವರು ವಿಶ್ವಸಂಸ್ಥೆಗೆ ಪ್ರತಿಸ್ಪರ್ಧಿಯಾಗಿ ಬೋರ್ಡ್ ಆಫ್ ಪೀಸ್ ಅನ್ನು ಹುಟ್ಟು ಹಾಕಿದ್ದಾರೆ. ಇದರಿಂದ ನೇರವಾಗಿ ಥ್ರೆಟ್ ಆಗೋದು ಯಾರಿಗೆ ಕೇಳಿದ್ರೆ ವಿಶ್ವಸಂಸ್ಥೆಗೆ, ಅದರಲ್ಲೂ ಮುಖ್ಯವಾಗಿ ಈ P5 ಕಂಟ್ರೀಸ್ಗೆ. ಈ ಕಾಯಂ ಸದಸ್ಯತ್ವ ಹೊಂದಿರುವಂತಹ ದೇಶಗಳು ಒಂದು ರೀತಿಯಲ್ಲಿ ಅನಭಿಷಕ್ತ ದೊರೆಗಳಂತೆ ಇದ್ವು. ಆದ್ರೀಗ ವಿಶ್ವಸಂಸ್ಥೆಯ ಬುಡವೇ ಅಲುಗಾಡ್ತಿರುವಂತಹ ಈ ಸಂದರ್ಭದಲ್ಲಿ ಇವರು ದೊರೆಗಳಾಗಿದ್ದು ಏನ್ ಪ್ರಯೋಜನ?
ಹೀಗಾಗಿ ಸಹಜವಾಗಿ P5 ಕಂಟ್ರೀಸ್ಗೂ ಕೂಡ ಬಹಳ ಒತ್ತಡ ಇದೆ. ಟ್ರಂಪ್ ಏನ್ ಮಾಡ್ಬಿಡ್ತಾರೋ, ಇನ್ನೇನು ಗಂಡಾಂತರ ತರ್ತಾರೋ ಅಂತ. ಈ ಕಾರಣದಿಂದಾಗಿ ಚೈನಾ ಭಾರತಕ್ಕೂ ಕೂಡ ಬೆಂಬಲ ಕೊಡ್ತಾ ಇದೆ. ಚೈನಾ ಈಗೇನೋ ಒಂದು ಮಾತನ್ನ ಹೇಳಿರಬಹುದು, ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗುವಂತಹದ್ದು ಅಷ್ಟು ಈಸಿ ವಿಚಾರ ಅಲ್ಲ. ಈ P5 ಒಪ್ಪಬೇಕು, ಅನಂತರ ವಿಶ್ವಸಂಸ್ಥೆಯ UN ಚಾರ್ಟರ್ಗೆ ತಿದ್ದುಪಡಿ ಆಗಬೇಕು, ಅದರಲ್ಲಿ 3/2 ಬಹುಮತ ಸಿಗಬೇಕು. ಇದೆಲ್ಲ ಸ್ವಲ್ಪ ಕಷ್ಟವೇ, ಆದರೆ ಭಾರತ ಬಹಳ ಸ್ಥಿರತೆಯನ್ನು ಪ್ರದರ್ಶನ ಮಾಡ್ತಿರುವ ಕಾರಣದಿಂದಾಗಿ ಇವತ್ತಲ್ಲ ನಾಳೆ ಭಾರತಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ಸಿಗಬಹುದು, ಸಿಗುವಂತಹ ಸಾಧ್ಯತೆಗಳಿದಾವೆ. ನಾವೆಲ್ಲೂ ಕೂಡ ಅತಿರೇಕದಿಂದ ವರ್ತಿಸ್ತಾ ಇಲ್ಲ. ಯುದ್ಧದಂತಹ ಸನ್ನಿವೇಶದಲ್ಲಿ ಭಾರತದ ತೀರ್ಮಾನಗಳು ಬಹಳ ಸ್ಪಷ್ಟವಾಗಿದೆ. ಭಯೋತ್ಪಾದನೆಯ ವಿರುದ್ಧ ಭಾರತ ಬಹಳ ಗಟ್ಟಿ ನಿಲುವನ್ನು ತಾಳಿದೆ. ಗ್ಲೋಬಲ್ ಸೌತ್ನ ಪ್ರಬಲ ವಾಯ್ಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಭಾರತವನ್ನು ಎಷ್ಟು ದಿನ ಅಂತ ನೀವು ಹೊರಗಿಡ್ತೀರಿ? ಒಟ್ಟಿನಲ್ಲಿ ಮಿತ್ರರೇ, ಚೈನಾದ ಈ ಹೇಳಿಕೆ ಇದೆಯಲ್ಲ, ಈ ಸಂದರ್ಭಕ್ಕನುಸಾರವಾಗಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.